ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಇದು ನಿಮ್ಮ ಅಡುಗೆ ಮನೆ ಕಥೆ. ಮಿಕ್ಕಿದ್ದೆಲ್ಲ ಏನೇ ಆಗಲಿ, ನಿಮ್ಮ ಮನೆಗೆ ಬರೋ ಗ್ಯಾಸ್ ಸಿಲಿಂಡರ್ ನ್ಯಾಯಬದ್ಧವಾಗಿದೆಯಾ, ದಾಖಲೆಗಳೆಲ್ಲ ಸರಿಯಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಗ್ಯಾಸ್ ಬಂದ್ ಆಗುತ್ತೆ. ಗ್ಯಾಸ್ ಬಂದ್ ಆಗದೆ ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ನಿಮ್ಮ ಸೇಫ್ಟಿಗಾಗಿ ಮಿಸ್ ಮಾಡದೆ ಪ್ರತಿಯೊಂದನ್ನು ತಿಳ್ಕೊಳ್ಳಿ, ಇಲ್ಲಾಂದ್ರೆ ಗ್ಯಾಸ್ ಟ್ರಬಲ್ ಗ್ಯಾರಂಟಿ. ರಾಜ್ಯದಲ್ಲಿ ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗ್ಯಾಸ್ ಕನೆಕ್ಷನ್ ಇವೆ ಅನ್ನೋದನ್ನ ಸರ್ಕಾರವೇ ಬಹಿರಂಗಪಡಿಸಿದೆ. ದಾಖಲೆಗಳು ಸರಿ ಇಲ್ಲದೆ ಇದ್ರೆ ಸರಿಪಡಿಸಿಕೊಳ್ಳಬಹುದು. ಆದರೆ ನಿಮ್ಮದು ಅಕ್ರಮ ಗ್ಯಾಸ್ ಕನೆಕ್ಷನ್ ಆಗಿದ್ರೆ ಸರ್ಕಾರ ನಿಮ್ಮ ನೆರವಿಗೆ ಬರೋದಿಲ್ಲ, ಗ್ಯಾಸ್ ಏಜೆನ್ಸಿಗಳು ನಿಮ್ಮ ನೆರವಿಗೆ ಬರೋದಿಲ್ಲ. ಹಾಗಾದ್ರೆ ಸಿಲಿಂಡರ್ ಅಕ್ರಮ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ಈ ರಿಪೋರ್ಟ್ನಲ್ಲಿ ತಿಳ್ಕೊಳ್ಳಿ. ಸೌದೆ ಒಲೆ ಮೂಲೆಗೆ ಸರಿದು ದಶಕಗಳೇ ಆಗಿ ಹೋಗಿವೆ. ಹಳ್ಳಿಗಳಲ್ಲೂ ಎಲ್ಪಿಜಿ ಸಿಲಿಂಡರ್ಗಳೇ ಅಡುಗೆ ಮಾಡುವ ಸಾಧನಗಳು. ಪಟ್ಟಣಗಳಲ್ಲಂತೂ ಕಟ್ಟಿಗೆ ಒಲೆಗಳೇ ಇಲ್ಲ, ಸಿಲಿಂಡರೇ ಇಲ್ಲ. ಈ ಸಿಲಿಂಡರ್ಗಳಿಗೆ ಈಗ ಕಂಟಕ ಎದುರಾಗಿದೆ. ಎಸ್, ಅಕ್ರಮ ಸಿಲಿಂಡರ್ಗಳ ಸಂಪರ್ಕಗಳನ್ನೇ ರದ್ದು ಮಾಡೋಕೆ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಅದಕ್ಕೆ ಕಾರಣಗಳು ಹಲವು. ಗ್ಯಾಸ್ ಸಿಲಿಂಡರ್ಗಳಿಗೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಆದರೆ ಈ ಸಬ್ಸಿಡಿ ಸಿಗೋದು ಅಡುಗೆ ಅನಿಲ ಸಿಲಿಂಡರ್ಗಳಿಗೆ ಮಾತ್ರ. ವಾಹನಗಳಿಗೆ ಬಳಸುವ ಸಿಲಿಂಡರ್ಗಳಿಗೆ, ವಾಣಿಜ್ಯ ಉದ್ದೇಶಕ್ಕಾಗಿ ಅಂದ್ರೆ ಹೋಟೆಲ್ಗಳಲ್ಲಿ ಬಳಸುವ ಸಿಲಿಂಡರ್ಗಳಿಗೆ ಈ ಸಬ್ಸಿಡಿ ಸಿಕ್ಕೋದಿಲ್ಲ. ಹೀಗಾಗಿಯೇ ಬಳಕೆದಾರರು, ಗ್ಯಾಸ್ ಏಜೆನ್ಸಿಗಳು ಈ ಸಬ್ಸಿಡಿ ಗ್ಯಾಸ್ ಪಡೆಯಲು ಚಾಪೆ ಕೆಳಗೆ ನುಸುಳ್ತಾರೆ. ಹಾಗೆ ಚಾಪೆ ಕೆಳಗೆ ನುಸುಳಿ ಅಕ್ರಮವಾಗಿ ಗ್ಯಾಸ್ ಸಂಪರ್ಕ ಪಡೆದಿರುವವರನ್ನ ಪತ್ತೆ ಹಚ್ಚಿ ಅವರ ಗ್ಯಾಸ್ ಸಂಪರ್ಕ ರದ್ದುಗೊಳಿಸೋದೇ ರಾಜ್ಯದ ಈ ಕ್ರಮಕ್ಕೆ ಪ್ರಮುಖ ಕಾರಣ. ರಾಜ್ಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗ್ಯಾಸ್ ಸಂಪರ್ಕಗಳಿವೆ. ಒಂದೊಂದು ಸಿಲಿಂಡರ್ನಿಂದ ಕನಿಷ್ಠ ಅಂದ್ರೂ 200 ರೂಪಾಯಿ ಲಾಸ್ ಅಂತ ಇಟ್ಕೊಳ್ಳಿ. ತಿಂಗಳಿಗೆ ಆ 20 ಲಕ್ಷ ಸಿಲಿಂಡರ್ಗಳಿಗೆ ಗ್ಯಾಸ್ ತುಂಬಿಸೋದ್ರಿಂದ ಸರ್ಕಾರಕ್ಕಾಗುವ ನಷ್ಟ ಎಷ್ಟು ಗೊತ್ತೇ? ಸುಮಾರು 20 ಕೋಟಿಗೂ ಹೆಚ್ಚು. ಈ ನಷ್ಟ ತಪ್ಪಿಸಿಕೊಳ್ಳಲಿಕ್ಕೆಂದೇ ಸರ್ಕಾರ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದು. ಅಕ್ರಮ ಗ್ಯಾಸ್ ಸಂಪರ್ಕ ಪತ್ತೆ ಹಚ್ಚಲು ಸರ್ಕಾರ ಕೆಲವು ನಿಯಮಗಳನ್ನ ಅನುಸರಿಸ್ತಾ ಇದೆ. ಇವುಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎರಡಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ಸಂಪರ್ಕ ಹೊಂದಿದ್ರೆ, ಒಂದೇ RR ನಂಬರ್ನಲ್ಲಿ ಅಂದ್ರೆ ವಿದ್ಯುತ್ ಬಿಲ್ ನಂಬರ್ನಲ್ಲಿ ಹೆಚ್ಚು ಗ್ಯಾಸ್ ಸಂಪರ್ಕ ಹೊಂದಿದ್ರೆ, RR ನಂಬರ್ ಮತ್ತು ರೇಷನ್ ಕಾರ್ಡ್ ನಂಬರ್ ತಾಳೆಯಾಗದಿದ್ರೆ, ರೇಷನ್ ಕಾರ್ಡ್ ಕೊಟ್ಟಿದ್ದು RR ನಂಬರ್ ಸಲ್ಲಿಸದಿದ್ರೆ ನಿಮ್ಮ ಗ್ಯಾಸ್ ಕನೆಕ್ಷನ್ ರದ್ದಾಗುತ್ತೆ. ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸ್ಪಷ್ಟ ಸೂಚನೆ. ಬಿ ಕೇರ್ಫುಲ್. ಈಗ ಗ್ಯಾಸ್ ಸಂಪರ್ಕ ಸರಿಪಡಿಸಿಕೊಳ್ಳಲು ನಿಗದಿಪಡಿಸಿದ್ದ ಡೆಡ್ಲೈನ್ ಮುಗಿದು ಹೋಗಿದೆ. ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ವಿಸ್ತರಿಸಲಾಗಿದೆ. ಈಗೇನಿದ್ರೂ ಚೆಕ್ ಮಾಡಿಕೊಳ್ಳಲೇಬೇಕಾದ ಸಮಯ. ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮದು ಹಳ್ಳಿ, ಸಿಟಿ ಅಲ್ಲ ಅಂತಾದ್ರೆ ಜಿಲ್ಲಾ ಅಥವಾ ತಾಲೂಕು ಕೇಂದ್ರಕ್ಕೆ ಹೋಗಿ ಅಲ್ಲಿನ ಶಿರಸ್ತೆದಾರರನ್ನ ಭೇಟಿ ಮಾಡಿ. ನಿಮ್ಮ ಗ್ಯಾಸ್ ಕನೆಕ್ಷನ್, ಗ್ರಾಹಕ ಸಂಖ್ಯೆ, ನಿಮ್ಮ RR ನಂಬರ್ ತೋರಿಸಿ. ಎಲ್ಲವೂ ಸರಿಯಾಗಿದೆಯೇ ಚೆಕ್ ಮಾಡ್ಕೊಳ್ಳಿ. ಅವರು ನಿಮಗೆ ಎಲ್ಲಾ ಡೀಟೇಲ್ಸ್ ಕೊಡ್ತಾರೆ. ಇನ್ನೂ ಅನುಮಾನಗಳಿದ್ರೆ ನೇರವಾಗಿ ನಿಮಗೆ ಗ್ಯಾಸ್ ಸಪ್ಲೈ ಮಾಡುವ ಏಜೆನ್ಸಿಗಳನ್ನೇ ಸಂಪರ್ಕಿಸಿ. ಅವರು ಕೂಡ ನಿಮಗೆ ಮಾಹಿತಿ ನೀಡ್ತಾರೆ. ನಿಮಗೆ ಗೊತ್ತಿರಲಿ, ನಿಮ್ಮ ಗ್ಯಾಸ್ ಸಂಪರ್ಕ ಅಮಾನತುಗೊಂಡ್ರೆ ನೀವು ಕಟ್ಟಿದ ಡೆಪಾಸಿಟ್ ಹಣ ಕೂಡ ನಿಮಗೆ ಬರದೇ ಹೋಗಬಹುದು. ಅದನ್ನ ವಾಪಸ್ ಕೊಡೋದು ಅಥವಾ ಬಿಡೋದು ಗ್ಯಾಸ್ ಏಜೆನ್ಸಿಯವರಿಗೆ ಬಿಟ್ಟ ವಿಷಯ. ಇದರಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸೋದಿಲ್ಲ. ಇಷ್ಟಕ್ಕೂ ಸರ್ಕಾರದ ಈ ನಿರ್ಧಾರಕ್ಕೆ ಜನರಲ್ಲಿ ಆತಂಕವಿದ್ರೂ ಅಸಮಾಧಾನಗಳೇನೂ ಕಾಣ್ತಿಲ್ಲ. ಕಾರಣ ಈಗ ತಪ್ಪು ಮಾಡಿದ್ರೆ ಮುಂದೆ ಹೆಚ್ಚು ಹಣ ಕೊಡಬೇಕಾಗತ್ತೆ ಅನ್ನೋ ಭಯ. ದಾಖಲೆ ಪಕ್ಕಾ ಇದ್ದವರಂತೂ
ಅಕ್ರಮ ಗ್ಯಾಸ್ ಸಂಪರ್ಕ ರದ್ದು ಮಾಡೋ ಸರ್ಕಾರದ ಕ್ರಮಕ್ಕೆ ಜೈ ಎಂದಿದ್ದಾರೆ. ಮನೆಯೊಳಗೆ ಗ್ಯಾಸ್ಗಳು ಜಾಸ್ತಿ ಏನಾದ್ರು ಅವ್ರ ಹತ್ರ ಇದ್ದರೆ ಅದನ್ನು ಕಡಿತ ಮಾಡ್ಬೋದು. ಆದರೆ 1-2 ಕಡಿತ ಮಾಡೋಕ್ಕಾಗಲ್ಲ, ಅದನ್ನ ಉಪಯೋಗಕ್ಕೆ ಕೊಡಲೇಬೇಕಾಗತ್ತೆ. ಹಾಗೆ ಆ ರೀತಿ ಇದ್ದಾಗ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ದಾಖಲೆ ಇದ್ದಾವೆಲ್ಲ ಕಟ್ ಮಾಡಿದ್ರೆ ಒಳ್ಳೇದು. ಅದು ದಾಖಲೆ ಸಹಿತ ಕೊಟ್ಟರೆ, ರೇಷನ್ ಕಾರ್ಡ್ ಕೊಟ್ಟರೆ ಗ್ಯಾಸ್ ಕೊಡ್ತಾರೆ. ರೇಷನ್ ಕಾರ್ಡ್ ಇದ್ದಾಗ ಮಾತ್ರ ಗ್ಯಾಸನ್ನು ಕಟ್ ಮಾಡೋಕ್ಕಾಗಲ್ಲ. ರೇಷನ್ ಕಾರ್ಡ್ ಇದ್ದಾವಿದ್ದರೆ ಕಟ್ ಮಾಡ್ಬೋದು. ಅದು ಅಕ್ರಮ ಅಂತಂದರೆ ಅಕ್ರಮವಾಗಿರೋದನ್ನು ಕಟ್ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಅಕ್ರಮವಾಗಿ ಅವರು ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ದಾಖಲೆಗಳೇ ಇರೋದಿಲ್ಲ. ಆವಾಗ ಅವ್ರಿಗೆ ಗ್ಯಾಸ್ ತೊಗೊಳಕ್ಕೆ ಅವ್ರಿಗೆ ಅರ್ಹತೆ ಇರೋದಿಲ್ಲ. ಆದರೆ ಎಷ್ಟೋ ಜನರು ಕೆಲವರು ಬಾಡಿಗೆ ಮನೆ ಮಾಲೀಕತ್ವದಲ್ಲಿ ಕೆಲವರು ಹ್ಯಾಂಡ್ ಓವರಲ್ಲಿ ಆ ಗ್ಯಾಸ್ ಬುಕ್ಕು ಎಲ್ಲ ಅವರು ಹ್ಯಾಂಡ್ ಓವರಲ್ಲಿ ಇರುತ್ತೆ. ಇಲ್ಲ ಕೆಲವ್ರಿಗೆ ಯಾರಿಗೋ ಕೊಟ್ಟಿರ್ತಾರೆ, ತೊಗೊಂಡೋಗಿರ್ತಾರೆ, ಅವ್ರ ಹತ್ರ ಏನೂ ದಾಖಲೆಗಳು ಇರೋದಿಲ್ಲ. ಅಂಥವನ್ನ ಕಡಿತ ಮಾಡುವಾಗ ಅದರ ತಪ್ಪೇನಿಲ್ಲ. ಅಕ್ರಮ ಗ್ಯಾಸ್ ಸಂಪರ್ಕ ಯಾವುದೇ ಇದ್ರೂ ರದ್ದು ಮಾಡೋದು ಖಚಿತ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ದಿಟ್ಟ ಹೆಜ್ಜೆಯನ್ನಂತೂ ಇಟ್ಟಿದ್ದಾರೆ. ಇದರ ನಡುವೆ ಕೆಲವು ಮಿಸ್ಟೇಕ್ಗಳಾಗಿರ್ತವೆ. ಅದು ನಾಗರಿಕರು ಗೊತ್ತಿಲ್ಲದೆ ಮಾಡೋ ತಪ್ಪುಗಳು. ಅಂತ ತಪ್ಪು ಮಾಡಿರುವವರಿಗೆ ಈಗ ಸಿಎಂ ಅಭಯ ಸಿಕ್ಕಿದೆ. ಡೋಂಟ್ ವರಿ ಅಂತಿದ್ದಾರೆ ಸಿಎಂ ಸದಾನಂದ ಗೌಡ. ಒಂದೇ ಮನೆಯಲ್ಲಿ ಇರ್ತದೆ, ಒಂದು ಮನೆಯಲ್ಲಿ 2-3 ಬೇರೆ ಬೇರೆಯವರು ಇರ್ತಾರೆ. ಒಂದೇ ಮೀಟರ್ ಇರ್ತದೆ, RR ನಂಬರು. ಅದನ್ನು ನಿಮ್ಮ ಕರೆಂಟನ್ನು ಕೂಡ 2-3 ಜನ ಹಂಚಿಕೊಳ್ತಾರೆ. ಆ 3 ಜನರಿಗೆ ಕೂಡ RR ನಂಬರ್ಗಳಿಂದ ಒದಗಿಸಲಿಕ್ಕೆ ಆಗುವುದಿಲ್ಲ. ಇಂಥ ತೊಂದರೆಗಳಿರುವಂಥದ್ದನ್ನು ಗಮನದಲ್ಲಿಟ್ಕೊಂಡು ತಾತ್ಕಾಲಿಕವಾಗಿ ಅಕ್ರಮದ ಬಗ್ಗೆ ನಾವು ಖಂಡಿತವಾಗಿ ಸಕ್ರಮ ಮತ್ತೊಂದರ ಬಗ್ಗೆ ಇಲ್ಲ, ಆದರೆ ತಾತ್ಕಾಲಿಕವಾಗಿ ಇಂಥ ತೊಂದರೆಗಳಿರುವುದನ್ನು ಸರಿಪಡಿಸಿಯೇ ಮುಂದಿನ ದಿನಗಳಲ್ಲಿ ಗ್ಯಾಸ್ನ ವಿತರಣೆಯಲ್ಲಿ ಸರಿಪಡಿಸಬೇಕು ಅಂತ ಹೇಳುವಂಥ ಸ್ಪಷ್ಟವಾದಂಥ ತೀರ್ಮಾನ ಇದೆ. ಹೌದು, ಸಿಎಂ ಅಭಯ ಕೊಟ್ಮೇಲೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಮನೆಯಲ್ಲಿಯೇ ಕುಳಿತ್ರೆ ನಿಮ್ಮ ಮನೆಗೆ ಗ್ಯಾಸ್ ಬರೋದು ನಿಂತು ಹೋಗುತ್ತೆ. ಇಷ್ಟಕ್ಕೂ ಸಿಎಂ ಅಕ್ರಮ ಗ್ಯಾಸ್ ಸಂಪರ್ಕಗಳನ್ನ ಸಕ್ರಮಗೊಳಿಸ್ತೇನೆ ಅಂತ ಎಲ್ಲಿಯೂ ಹೇಳಿಲ್ಲ. ಸಿಎಂఏ ಅಭಯ ಕೊಟ್ಟ ಮೇಲೆ ಏನೂ ಆಗೋದಿಲ್ಲ ಅನ್ಕೋಬೇಡಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಕ್ರಮಗಳನ್ನ ರಕ್ಷಿಸೋದಿಲ್ಲ ಅಂತ. ಹಾಗಾದ್ರೆ ಅವರು ಡೋಂಟ್ ವರಿ ಅಂದಿರೋದು ಯಾರಿಗೆ ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೇವೆ.